ನಂಬರ್ 29 ಕಾಂಗ್ರೆಸ್ ಅಭ್ಯರ್ಥಿ ಬಾಬು ಯಾಗುಂಟಿ ನಾನು. ನಮ್ಮಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ ಹೋಟೆಲ್ ಇಷ್ಟಿದ್ದು ಮೇಜರ್ ಸಮಸ್ಯೆ ಇದೆ. ಸಾಕಷ್ಟು ಏನೈತಿ ಇವತ್ತು ಬರೀ ಅದು ಡಿಮಿಟೆಡ್ ಅಂದ್ರೆ ಏನೈತಿ ಎಕ್ಸ್ಪೈರ್ಡ್ ಆಗಿದ್ದ ಹೇಳ್ತಾರ. ಇಂಟು ಅಂದ್ರೆ ಏನೈತಿ ಅವ್ರಿಗೂ ಅಲ್ಲೇ ಆಜು ಬಾಜು ಬಂದಿರ್ತಾರೆ, ಸರಿಯಾಗಿ ಬೇಲಗಳು ಸರ್ವೆ ಮಾಡಿರ್ಲಿಲ್ಲ ಅಂದ್ರೆ ಅದು ಸ್ವಲ್ಪ ಸಮಸ್ಯೆ ಹಾಕಿ ತೆಗೆದು ಹಾಕಿರ್ತಾರ ಅಂತ ಹೇಳ್ತಾರ. ಇಂಟು ಇದ್ರೆ ಅವ್ರು ಓಟ್ ಹಾಕಕ್ ಬರಾಗಿಲ್ಲ ಅಂತ ಹೇಳ್ತಾರ. ಅದು ಓಟ್ ಹಾಕಕ್ ಯಾಕೆ ಬರಾಗಿಲ್ಲ? ಅವ್ರು ಇದ್ದವ್ರು ಅದಾರ, ಜೀವಂತ ಅವರು ಇದ್ರು ಅವ್ರಿಗೆ ಓಟ್ ಹಾಕಕ್ ಬರಂಗಿಲ್ಲ ಅಂದ್ರೆ ಇದ್ರ ಅರ್ಥ ಏನು? ಆಫೀಸರ್ಗಳು ಸರಿಯಾಗಿ ಏನೈತಿ ಕೆಲಸ ಮಾಡಿಲ್ಲ ಅಂತ ಇದ್ರ ಅರ್ಥ. ಸರಿಯಾಗಿ ಯಾಕಂದ್ರೆ ಯಾರು ಅದಾರ ಯಾರು ಇಲ್ಲ ಅನ್ನೋದು ಏನೈತಿ ತಿಳ್ಕೊಳ್ಳಾರ ಕುತ್ತಲೆ ಎಲ್ಲೇ ಒಂದ್ ಕಡೆ ಕುತ್ತಲೆ ಏನೈತಿ ಕುತ್ತಲೆ ಅಂತ ಕೆಲಸ ಮಾಡ್ಯಾರ ಅಂತ ಅದ್ರ ಅರ್ಥ. ಅವ್ರಿಗೆ ಏನೋ ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತ ಆಫೀಸರ್ಗಳು ಏನೈತಿ ಸೀರಿಯಸ್ ಆಗಿ ಏನೈತಿ ಲಕ್ಷ ಕೊಟ್ಕೆ ಅದ್ರ ಬಗ್ಗೆ ಏನಾದ್ರೂ ಕ್ರಮ ಕೈಗೊಳ್ಬೇಕಂತ ತಿಳ್ಕೊಂಡ್ರೆ ವಾರ್ಡ್ ನಂಬರ್ 29 ಅಭ್ಯರ್ಥಿ ನಾನು ಈಗ ಹೇಳಿಕೆ ಇಷ್ಟಪಡ್ತೀನಿ. ಈ ತರ ಹಿಂಗೆ ಬರೀ ಇವರೆಲ್ಲ ಇದಾರ ಇದ್ರ ಏನೈತಿ ಅವ್ರು ಉಂಟು ಅಂದ್ರೆ ಏನೈತಿ ಅವ್ರಿಗೆ ಓಟ್ ಹಾಕಕ್ ಇವತ್ತು ಅವ್ರಿಗೆ ಅವಕಾಶ ಇಲ್ಲ. ಇದ್ರ ಬಗ್ಗೆ ಏನೈತಿ ಆ ಆಫೀಸರ್ಗಳು ಹೇಳ್ಬೇಕು. सर आप एक कैंडिडेट है, इस तरह की यहाँ पर समस्या हो रही है, जो इलेक्शन कमीशन के ऑफिसर्स है, क्या आपने जो है उनसे बात की है कि यहाँ पर बात किया इलेक्शन का ऑफिसर के साथ बात किया हमने. ಅವ್ರೇನ್ ಹೇಳ್ತಾರ್ರಿ ಇಲ್ರಿ ಅದು ಏನು ಆಗಿದ್ದಾವೆ ನೀವು ಅವ್ರಿಗೆ ಮೆಕ್ಕಳ ಕೇರ್ ಜೋಡಿ ಮಾತಾಡಿ ಕಮಿಷನ್ ಜೋಡಿ ಅಂದ್ರ ಅವ್ರ ಮೆಕ್ಕಳ ಕೇರ್ ಮೊದಲೇ ಆಫೀಸ್ ನಲ್ಲಿ ಸಿಗಂಗೇ ಇಲ್ಲ. ಅದಕ್ಕೆ 2 ಸರಿ ಮತ್ತೆ 1-2 ಸರಿ ಮಾತಾಡಿ ಫೋನ್ ಐತಿ ಇಲ್ಲ ಅವೆಲ್ಲ ಎಂತ ಬೇಲೆಗಳು ನಮ್ಗೆ ಏನ್ ಕೊಟ್ಟಿರ್ತಾವ ಅದ್ರ ಪ್ರಕಾರ ಹೋಟೆಲ್ ಲಿಸ್ಟ್ ಆಗಿರ್ತಾವ ಅಂತ ಹೇಳ್ತಾರ. सर के अभी सुबह सो गए तो शाम तक ना जाने ಹೌದ್ರಿ ಹಂಗೆ ಆದ್ರಿ ಸಿಕ್ಕಾಪಟ್ಟೆ ಹೋಗ್ಯಾರಿ 500 ಮ್ಯಾಗ ಹೋಗ್ಯಾರ್ರಿ. 500 ಜಾಸ್ತಿ ಹಾ ಅದಕ್ಕೆ ಏನೈತಿ ಮತದಾರ ಬಾಂಧವ್ರು ಎಲ್ಲರೂ ಏನೈತಿ ನಾರಾಜ್ ಬಾಳ ಆಗ್ಬಿಟ್ಟಾವ. ಹಿಂಗಾಗಿ ಎಲ್ಲರೂ ರೋಚಿಗಿದ್ದಾರ. ಅದಕ್ಕೇನೈತಿ ಇಲೆಕ್ಷನ್ ಕಮಿಷನರ್ ಚುನಾವಣಾಧಿಕಾರಿ ಆಗ್ಲಿ ಕಮಿಷನರ್ ಆಗ್ಲಿ ಮಹಾನಗರ ಪಾಲಿಕೆ ಕಮಿಷನರ್ ಆಗ್ಲಿ ಇದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಳ್ಬೇಕು. ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರ ನಾವು ಮಾತಾಡ್ತೀವಿ ಮತ್ತೊಂದ್ಸರಿ.